ಮನೆಗಳು ತಗೊಂಡೋಗಿ ಕೊಡಬಾರ್ದು ಅಂದ್ರೆ ಎಂಥ ದುರಂತ ಇದು. ಬಿಲ್ ಇರುತ್ತೆ, GST ಇದೆ, ದುಡ್ಡು ಎಲ್ಲ ಇದೆ, ಕಾನೂನುಬದ್ಧವಾಗಿ ವ್ಯಾಪಾರ. ಇವರು ಮನೆಗೆ ಇವ್ರೋಗಿ ತಗೊಂಡೋಗಕ್ಕಲ್ಲ, ಇವ್ರು ಇನ್ನೊಬ್ಬರು ಕಳಿಸಿ ತರಿಸ್ಕೊಳ್ತಾರ. ಖರೀದಿ ಮಾಡಾಗಿದೆ, ಈಗ ಮನೆಗಳಿಗೆ ಕೊಡ್ಬೇಕಲ್ಲ, ಮನೆಗೆ ಎತ್ಕೊಂಡೋಗಿ ಕೊಡಕ್ಕೂ ಬಿಡ್ತಾ ಇಲ್ಲ. ಎಷ್ಟು ಮನೆಗಳಿಗೆ ಹಂಚ್ಬೇಕು? ಈಗ ಯಾರ್ಯಾರು ಕೇಳ್ತಾರ ಅವ್ರು, ಅದು 100 ಮನೆ ಇದೆಯೋ, 10 ಮನೆ ಇದೆಯೋ, 50 ಮನೆ ಇದೆಯೋ, ಕೇಳಿದವ್ರಿಗೆ ನಾವು ಕೊಡ್ತೀವಿ. ಬೀಗ ಹಾಕಿದ್ದಾರೆ. ಅದೇ ಇದು MLA ಆಫೀಸ್ ಇದು, ಅದ್ರೊಳಗೆ ಪಟಾಕಿ ಇದೆ, ನೋಡ್ಬೇಕು ಅಂತ ಹೇಳಿ ಬೆಳಗ್ಗೆಯಿಂದ ಅದನ್ನ ಬೀಗ ಹೊಡಿತೀವಿ ಅಂತ ಹೇಳಿ. ಅದು MLA ಆಫೀಸ್ ಸಾರ್ವಜನಿಕರ ಕುಂದುಕೊರತೆಗೋಸ್ಕರ ಬರೋಂಥವ್ರಿಗೆ ಅನುಕೂಲ ಆಗಲಿ ಅಂತ ಮಾಡತಕ್ಕಂಥ ಒಂದು ಆಫೀಸ್. ಅದನ್ನ ಬೆಳಗ್ಗೆಯಿಂದ ಬೀಗ ತೆಗೀರಿ, ನಾವು ಬೀಗ ಹೊಡಿತೀವಿ. ಇಲ್ಲಿ ದೌರ್ಜನ್ಯ ಬಹಳ ಮಿತಿಮೀರೋಗಿದೆ. ವಿಶೇಷವಾಗಿ ಎಲ್ಲದಕ್ಕಿಂತ ಹೆಚ್ಚು ತೊಂದರೆ ಅನುಭವಿಸ್ತಾರಂತ ಜನ ಯಾರಿದ್ದಾರೆ ಅಂದ್ರೆ ಅದು ಒಂದೇ ಒಂದು ಲಕ್ಷ್ಮೀದೇವಿನಗರದ ಈ ವಾರ್ಡಿನ ಜನತೆ ಮಾತ್ರ. ಸರ್, ನಿಮ್ಮ ಮುಂದಿನ ನಡೆ ಏನು ಸರ್? ಯಾವ ರೀತಿಯ ಪಟಾಕಿ ಏನಾದ್ರು ನೋಡೋಣ. ಇವಾಗ ಅದನ್ನ ಬಿಲ್ ತಗೊಂಡು ಕಾನೂನುಬದ್ಧವಾಗಿ ಪೊಲೀಸ್ನವ್ರಿಗೆ ಒಂದು ಲಿಸ್ಟ್ ಕೊಟ್ಟು ಇಂಥ ಮನೆಗೆ ಇಂಥ ಸಮಾಜ ಸೇವೆ ಮಾಡೋಂಥವ್ರು ಕೊಡ್ತಾರೆ, ನೀವು ಬೇಕಾದ್ರೆ ಅದನ್ನು ಪರಿಶೀಲಿಸಿ ಅಂತ ಹೇಳೋಣ ಅಂತ ಇದೆ. ಕಳೆದ ವರ್ಷ ನಿಮ್ಗೆ ಯಾವ್ದು ಅಬ್ಜೆಕ್ಷನ್? ಯಾವುದಿಲ್ಲ, ಇವತ್ತವರೆಗಿಲ್ಲ. ಈಗ ಹೇಳ್ತಾರೆ ಹೋದ ವರ್ಷ ನಾವು ಬಿಡ್ಲಿಲ್ಲ ಅಂತ. ಇದುವರೆಗೂ ಬರೀ ಊರಬ್ಬ ಮಾಡೋಕ್ಕೆ, ಗಣೇಶನ ಫಂಕ್ಷನ್ಗೆ ಕೊಡಲ್ಲ ಅಂತ ಹೇಳ್ದ ನಾವು ಕೋರ್ಟಿಂದ ಮಾಡಿದ್ವಿ. ಪಟಾಕಿ ಬರ್ತಾರೆ, ತಗೊಂಡು ಹೋಗ್ತಾ ಇರ್ತಾರೆ. ಇದು ಫಸ್ಟ್ ಡೇ ಏನು 100 ಜನ ಪೊಲೀಸರು ಬರುವಂತ ಹೇಳಿ. ಪಾಪ ಹೆಣ್ಣು ಮಕ್ಕಳು ಎಲ್ಲ ಗಾರ್ಮೆಂಟ್ ಪಟಾಕಿಯನ್ನು ಪಾಲಿಟಿಕ್ಸ್ ಮಾಡ್ತಿದ್ದಾರೆ. ಪಟಾಕಿಯನ್ನು ಪಾಲಿಟಿಕ್ಸ್ ಆಗ್ತಿದೆ. ಪೊಲೀಸರ ಮೇಲೆ ಒತ್ತಡ ಇದೆಯಾ? 100 ಜನ ಪೊಲೀಸರಲ್ಲಿ ತಮಾಷೆ. ಆಫೀಸ್ ಬೀಗ ಹೊಡಿಬೇಕು, ನಾವು ನೋಡ್ಬೇಕು ಅಂತ